ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈ ವಿಡಿಯೋ ಒಬ್ರಿಗೆ, ನಿಮಗೂ ಎಲ್ಲರಿಗೂ ಗೊತ್ತಿದೆ. ಇತ್ತೀಚೆಗೆ ಒಂದು ಮಹಿಳೆ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಒಂದು 2 ಕಣ್ಣುಗಳನ್ನು ಇಟ್ಬಿಟ್ಟು ಕಣ್ಣೆ ಹಿಂಗ್ ಮುಚ್ಕೊಂಡ್ಬಿಟ್ಟಿದೆ ವಿಡಿಯೋ ಮಾಡುವಾಗ. ಅಷ್ಟ್ರ ಮಟ್ಟಿಗೆ ಕಣ್ಣು ಓಪನ್ ಮಾಡಕ್ಕಾಗದೆ ಇರೋ ಅಷ್ಟು ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಕಣ್ಣು ಹಾಕಿ ಅದೆಷ್ಟು ಸಾಧ್ಯನೋ ಅಷ್ಟು ತೇಜೋದಯ ಮಾಡ್ಲಿಕ್ಕೆ ಆಕೆ ಪ್ರಯತ್ನ ಸತತವಾಗಿ ಪಡ್ತಾ ಇದ್ದಾಳೆ. ಕಾರಣ ಏನು ಅಂತ ನನಗಂತೂ ಖಂಡಿತ ಗೊತ್ತಿಲ್ಲ. ಕಾರಣ ಗೊತ್ತಿರುವಂತಹ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಆಕೆ ಪ್ರಕಾರ ಏನೇನೋ ಕೆಟ್ಟದಾಗೆಲ್ಲ ಬರಿತಾ ಇದ್ದಾಳೆ. ಅದನ್ನ ನೋಡಿ ನನಗೆ ಅಸಹ್ಯ ಆಗ್ಬಿಟ್ಟಿದೆ. ನೀವು ಹೇಳಿ, ನಾನು ಆಕೆನ ಬ್ಲಾಕ್ ಕೂಡ ಮಾಡ್ಬಿಡೋಣ ಅಂತ ಇದೀನಿ ಇವತ್ತು. ಯಾಕಂದ್ರೆ ಹೇಳ್ದಷ್ಟು ಕೇಳ್ತಾ ಇಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಡೈರೆಕ್ಟ್ ಆಗೂ ಹೇಳ್ತಾ ಇದ್ದೀನಿ. ಇವತ್ತು ಒಂದು ಅರ್ಥ ಮಾಡ್ಕೊಳ್ಬೇಕು ಆ ಮಹಿಳೆಗೆ ನಾನು ಕೇಳ್ತಾ ಇರೋದಿಷ್ಟೇ. ನೋಡಮ್ಮ, ನಿನ್ ಬಗ್ಗೆ ನಾನೆಲ್ಲಾದ್ರೂ ಮಾತಾಡಿದ್ನಾ ಯಾವತ್ತಾದ್ರೂ? ನಾನ್ ಯಾವ್ದೋ ಒಂದು ಮಹಿಳೆ ಬಗ್ಗೆ ವಿಡಿಯೋ ಮಾಡಿದ ತಕ್ಷಣ, ಪರ್ಟಿಕ್ಯುಲರ್ಲಿ ಸುಜಾತಾ ಭಟ್ ಅವ್ರ ಬಗ್ಗೆ ನಾನು ಏನು ಕೆಟ್ಟದಾಗೂ ಮಾತಾಡಿಲ್ಲ. ಒಂದು ವಿಡಿಯೋ ಮಾಡಿದ ತಕ್ಷಣ ನೀನ್ ಬಂದ್ಬಿಟ್ಟು ಏನೋ ಒಂದು ಕ್ಲಾರಿಫಿಕೇಶನ್ ಕೊಡ್ತೀಯಾ, ಏನೋ ಬಾಯಿಗೆ ಬಂದಂಗ್ ಮಾತಾಡ್ತೀಯಾ, ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ ಅಂತ ಹೇಳಿ ಕಮೆಂಟ್ ಹಾಕ್ತೀಯಾ, ವಿಡಿಯೋ ಮಾಡ್ತೀಯಾ, ಆ ವಿಡಿಯೋ ಡಿಲೀಟ್ ಮಾಡ್ತೀಯಾ. ಸ್ಟಿಲ್ ನನ್ನ ಹತ್ರ ಆ ವಿಡಿಯೋ ರೆಕಾರ್ಡಿಂಗ್ ಇದೆ, ಯಾವ್ದಕ್ಕೂ ಇರ್ಲಿ ಅಂತ. ನನಗೊಂದು ಡೌಟ್ ಇದೆ, ಈ ಮಹಿಳೆ ಇನ್ನು ಎಷ್ಟು ದೂರ ಹೋಗ್ತಾಳೋ ಏನೋ ನನಗ್ ಗೊತ್ತಿಲ್ಲ. ನನಗೇನು ಬೇಕಾಗಿಲ್ಲ. ನಾನು ನನ್ನಷ್ಟಕ್ಕೆ ನನ್ನ ಪ್ರೊಫೆಷನ್ ಇದೆ, ನನ್ನ ಪ್ಯಾಷನ್ ಯೂಟ್ಯೂಬ್ ಚಾನಲ್ ಇದೆ, ಇನ್ನು ವ್ಯವಹಾರಗಳಿದೆ. ನಾನು ಏನ್ ಬೇಕೋ, ನನ್ನ ಒಂದು ಬ್ಯಾಂಕಿಂಗ್ ವ್ಯವಹಾರ ಇರ್ಬೋದು, ಏನೋ ಒಂದು ಮಾಡ್ಕೊಂಡು ನನ್ನಷ್ಟಕ್ಕೆ ನಾನಿದ್ದೀನಿ. ಇಫ್ ಯು ವಾಂಟ್ ಟು ಟಾರ್ಗೆಟ್, ನಿನ್ನ ಲೆವೆಲ್ಗಿರೋರ್ನ ನೋಡ್ಕೊ, ನಾನಲ್ಲ ನಿನ್ ಲೆವೆಲ್ಗೆ. ನನಗೆ ನಿನ್ ಮೇಲೆ ಕಂಪ್ಲೇಂಟ್ ಮಾಡಕ್ಕೂ ಇಷ್ಟ ಇಲ್ಲ. ಗುಬ್ಬಿ ಮೇಲೆ ಯಾಕೆ ಬ್ರಹ್ಮಾಸ್ತ್ರ ಅಂತ ನನಗನ್ಸುತ್ತೆ. ಯು ಆರ್ ಲೈಕ್ ಗುಬ್ಬಿ ಫಾರ್ ಮೀ. ಅರ್ಥ ಆಯ್ತಾ? ನಿನ್ನ ಹೆಸರೇ ಇವತ್ತವರೆಗೂ ತಗೊಳ್ತಾ ಇಲ್ಲ ಅಂದ್ರೆ ನಿನಗ್ ಪಬ್ಲಿಸಿಟಿ ಕೊಡಕ್ಕೂ ನನಗೆ ಇಷ್ಟ ಇಲ್ಲ. ಮತ್ತೆ ನೀನು ನನಗ್ ಪಬ್ಲಿಸಿಟಿ ಕೊಡ್ತಾ ಇರೋದು ನನಗೆ ಇಷ್ಟ ಆಗ್ತಾ ಇಲ್ಲ. ನೆಟ್ಟಿಗೆ 2,000 ಸಬ್ಸ್ಕ್ರೈಬರ್ಸ್ ಇಲ್ಲ, ಎಲ್ಲ ಕ್ಯಾಕರ್ ಸುಗಿತಾ ಇದ್ದಾರೆ ನಿನ್ಗೆ, ನಿನ್ ಯೂಟ್ಯೂಬ್ ಅಲ್ಲಿ ನೀನ್ ಮಾಡ್ತಾ ಇರೋ ಕೆಲ್ಸಕ್ಕೆ. ಸ್ವಲ್ಪ ಯೋಚನೆ ಮಾಡು. ಭಗವಂತ ನಿನಗೇನೋ ಒಂದು ಒಳ್ಳೆ ಕೆಲಸ ಕೊಟ್ಟಿದ್ದಾನೆ, ಕೆಲ್ಸಕ್ಕೆ ಹೋಗ್ತೀಯಾ ಪಾಪ, 9 to 6 ಜಾಬ್ ಮಾಡ್ತೀಯಾ, ಏನೋ ಬಿಸ್ನೆಸ್ಸು ಮಾಡ್ತಾ ಇದ್ಯಾ, ವೆರಿ ಗುಡ್. ಲೈಫ್ ಈಸ್ ಗೋಯಿಂಗ್ ಗುಡ್ ಅಲ್ವಾ? ಲೈಫ್ ಚೆನ್ನಾಗಿ ಹೋಗ್ತಾ ಇದೆ. ಏನೋ ಬೈಕ್ ತಗೊಂಡೆ ಅಂತ ಹೇಳ್ತೀಯಾ, ತಗೋ, ಎಲ್ಲ ತಗೊಂಡು ಚೆನ್ನಾಗಿ ಖುಷಿಯಾಗಿರು. ಬೇರೆ ಹೆಣ್ಣು ಮಕ್ಕಳ ತೇಜೋವಧೆ ಯಾಕೆ ಮಾಡ್ತೀಯಾ? ನಂದೊಂದು ಯೂಟ್ಯೂಬ್ ಚಾನಲ್, ನಾನು ಎಷ್ಟು ಜನನ್ ಬೇಕಾದ್ರೂ ಕರೆದು ಇಂಟರ್ವ್ಯೂ ಮಾಡ್ತೇನೆ. ನೀನು 4 ಜನ ಗಂಡ್ ಮಕ್ಳು ಮತ್ತೆ ಇನ್ನೊಂದಷ್ಟು ಹೆಣ್ಮಕ್ಳು ಇರೋ ಕಡೆನೆ ಹೋಗಿ ಕೆಲಸ ಮಾಡೋದಲ್ವಾ? ಒಂದು ಕಂಪನಿ ಅಂತ ಹೇಳಿದ್ರೆ ಎಲ್ಲಾರು ಇರ್ತಾರೆ, ಆಯ್ತಾ? ನೀನು ಕೆಟ್ಟದಾಗ ಮಾತಾಡಿದ ತಕ್ಷಣ ನಾನೇನು ಪ್ರೊವೋಕ್ ಆಗಲ್ಲ, ಆಯ್ತಾ? ನಿನ್ನ ಮೇಲೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಂತಹ ಮೈಂಡ್ ಸೆಟ್ಟು ನನಗಿಲ್ಲ. ಆದ್ರೆ ನೀನು ಆ ರೀತಿಯಾಗಿ ಗಲೀಜಾಗಿ ಕಮೆಂಟ್ ಮಾಡುವಂಥದ್ದು ನೀನೇ ಉಗಿಸ್ಕೊಳ್ತಾ ಇದ್ಯಾ. ನಾನ್ ಬೈಯೋದಕ್ಕಿಂತ ಮೊದ್ಲೇ ನನ್ನ ಸಬ್ಸ್ಕ್ರೈಬರ್ಸು ಪಾಪ ಅನಿಸುತ್ತೆ ಅವ್ರಿಗೂನು. ಏನು ಪಾಪ, ಈ ಮೇಡಮ್ ಏನು ಮಾತಾಡೇ ಇಲ್ಲ, ಇವಳು ಯಾವಳೋ ಬಂದ್ಬಿಟ್ಟು ಹಿಂಗ್ ಕಿತ್ತೋಗಿರೋ ಕಮೆಂಟ್ಸ್ ಹಾಕ್ತಾಳಲ್ಲ ಅಂತ ಹೇಳಿ ನಿನಗೆ ಕ್ಯಾಕರ್ ಸುಗಿತಾ ಇದ್ದಾರೆ, ಅಲ್ಲಿಗೂ ಬಂದು ಬೈತಾ ಇದ್ದಾರೆ. ನೋಡು, ನೀನು ಯಾರಿಗಾದ್ರೂ ನಿಜವಾಗ್ಲೂನೇ ಹಣ ಕೊಟ್ಟಿದ್ರೆ ಅಥವಾ ಇನ್ನೇನಾದ್ರೂ ವಸ್ತುಗಳನ್ನ ಕೊಟ್ಟಿದ್ರೆ, ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನಿನಗ್ ಗೊತ್ತಿಲ್ಲದೆ ಏನು ಹೋಗಿದ್ದಲ್ಲ ಅಲ್ಲ, ಅವ್ರೇನ್ ಕದ್ಕೊಂಡು ಹೋಗಿಲ್ಲ ಅಲ್ಲ, ನೀನೇ ಕೊಟ್ಟಿದ್ರೆ ಕೊಟ್ಟಿದ್ಯಾ, ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ. ನಮ್ಗೆ ಅದು ಗೊತ್ತಿಲ್ಲ, ಯಾಕಂದ್ರೆ ಯಾರು ಬಂದು ನೋಡಿಲ್ಲ. ನನ್ಗೊಂದು 15,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 15,000 ಜನದಲ್ಲಿ ಒಬ್ರು ಕೂಡ ನೀನೇನೋ ಒಂದು ವಸ್ತುನ ಇನ್ಯಾರಿಗೋ ಕೊಡೋದನ್ನ, ನೀನು ಒಂದಷ್ಟು ಹಣವನ್ನ ಕೊಡೋದನ್ನ ಯಾರು ಕಣ್ಣಲ್ಲಿ ನೋಡಿಲ್ಲ. ದಟ್ ಈಸ್ ಯುವರ್ ಓನ್ ಪ್ರಾಬ್ಲಮ್. ಡ್ಯಾಮ್, ನೀನೇನ್ ಮಾಡ್ಬೇಕು, ನಿಜವಾಗ್ಲೂನೇ ಆತರ ಏನಾದ್ರೂ ಆಗಿದ್ರೆ ಹೋಗು, ನ್ಯಾಯ ದೊರಕಿಸ್ಕೊ, ನ್ಯಾಯಾಲಯಕ್ಕೆ ಹೋಗು, ಕೋರ್ಟ್ಗೆ ಹೋಗು, ಪೊಲೀಸ್ ಸ್ಟೇಷನ್ಗೆ ಹೋಗು, ಬೇಕಾದ್ ಮಾಡು. ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ನಾವು ಆ ವ್ಯಕ್ತಿಯನ್ನ ಕರೆದು ಮಾತಾಡಿದ ತಕ್ಷಣ ಅವ್ರಿಗೆ ನಮ್ಗೆ ಸಂಬಂಧ ಕಟ್ಟುವಂಥದ್ದು, ಅವ್ರಿಗೆ ಇನ್ನೊಬ್ರಿಗೆ ಸಂಬಂಧ ಕಟ್ಟುವಂಥದ್ದು, ಊರಲ್ಲಿರೋರ್ ಜೊತೆಗೆಲ್ಲ ಸಂಬಂಧ ಕಟ್ಟೋದು ಮಾಡ್ಬಿಟ್ರೆ ನಮಗೆ ನಿನ್ನ ಮೇಲೆ ಕೋಪ ಬರುತ್ತೆ, ಅಸಹ್ಯ ಅನ್ಸತ್ತೆ. ನನಗಾದ್ರೂ ಸ್ವಲ್ಪ ಸಿಂಪತಿ ಇದೆ. ಈ ಹೆಣ್ಮಗಳಿಗೆ ಇನ್ನೊಂದ್ಸತಿ ಹೇಳೋಣ ಅಪ್ಪ, ಎಲ್ಲಾದ್ರೂ ಹಾಳಾಗೋಗ್ಲಿ, ಸುಮ್ನೆ ಒಳ್ಳೆ ಬೀದಿ ನಾಯಿ ಅಲ್ದಂಗೆ ಇಡೀ ಊರು ಅಲಿತಾ ಇದ್ದಾಳೆ, ಈ ಸ್ಟೇಟಿಂದ ಆ ಸ್ಟೇಟ್ಗೆ, ಆ ಸ್ಟೇಟಿಂದ ಈ ಸ್ಟೇಟ್ಗೆ ಅಲಿತಾ ಇದ್ದಾಳಲ್ಲ ಅಂತ ಹೇಳಿ ಸಿಂಪತಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಫ್ ನಾಟ್, ನಾನು ನಿನ್ನನ್ನು ಕೇರ್ಗೆ ಇಟ್ಕೊಳ್ತಾ ಇರ್ಲಿಲ್ಲ.
ಈಗ್ಲೂ ನಿನ್ ಮೇಲೆ ಸಿಂಪತಿಯಿಂದ ಹೇಳ್ತಾ ಇದ್ದೀನಿ. ನೋಡಮ್ಮ, ಅರ್ಥ ಮಾಡ್ಕೊ ನೀನು. ಯಾಕಂದ್ರೆ ನಮ್ಮ ಹತ್ರ ಸುಮಾರು ಜನ ಬರ್ತಾ ಇರ್ತಾರೆ ಕ್ಲೈಂಟ್ಸ್, ನಿನ್ನಂತವ್ರು ಬುದ್ಧಿ ಹೇಳ್ಬಿಟ್ಟು ಕಳಿಸ್ತಾ ಇರ್ತೀವಿ. ನೀನು ಅದ್ರಲ್ಲಿ ಒಬ್ಳು ಅಂತ ಅನ್ಕೊಂಡು ಆನ್ಲೈನ್ ಅಲ್ಲಿ ಇವತ್ತಿಗೂ ನಿನ್ನ ಹೆಸರು ಹೇಳ್ದೆ ಹೇಳ್ತಾ ಇರೋದು. ನೀನ್ ಬೇಕಾದ್ರೆ ನಮಗೆ ತೇಜೋವಧೆ ಮಾಡಿದ್ರೆ ನಾನೊಬ್ಳು ಪೊಲಿಟಿಷಿಯನ್ ಆಗಿ, ನಾನೊಬ್ಳು ಓದಿರೋಳಾಗಿ ಅರ್ಥ ಮಾಡ್ಕೊಂಡು ಆ ಒಂದು ಇದನ್ನ ತಗೊಳ್ತೀನಿ, ಆ ಒಂದು ಡ್ಯಾಮೇಜ್ ಅನ್ನ ಸ್ವೀಕಾರ ಮಾಡ್ಕೊಳ್ತೀನಿ. ನಿನಗೆ ನಾವು ಡ್ಯಾಮೇಜ್ ಮಾಡಿದ್ರೆ ನಿಜವಾಗ್ಲೂ ತಗೊಳಕ್ಕಾಗಲ್ಲ, ಆಯ್ತಾ? ನಾನ್ ಡ್ಯಾಮೇಜ್ ಮಾಡೋದು ಇಲ್ಲ ನಿನಗೆ. ಎಲ್ಲೋ ಬದುಕೋ ಪಾಪ, ಒಂಟಿ ಜೀವನ ಬೇರೆ, ಆಯ್ತಾ? ಒಂಟಿ ಜೀವನ, ಗಂಡ ಇಲ್ಲ, ಸ್ವಂತದವ್ರು ಯಾರು ಅಕ್ಕಪಕ್ಕ ಇಲ್ಲ, ಒಬ್ಳೇ ಬದುಕ್ತಾ ಇದೀಯಾ, ಆರಾಮಾಗಿ ಬದುಕು. ನಿಂದು ಜೀವನ, ಆಯ್ತಾ? ನಮ್ದು ಜೀವನ, ಎಲ್ಲಾರ್ದು ಜೀವನನೇ, ಆಯ್ತಾ? ನಿನ್ನಷ್ಟಕ್ಕೆ ನೀನು ಲೈಫ್ ಲೀಡ್ ಮಾಡು. ಪ್ರತಿ ಸರಿ ಆನ್ಲೈನ್ ಅಲ್ಲಿ ಬರುವಾಗ ನನ್ನ ಹೆಸರು ತಗೊಂಡ್ಬಿಟ್ರೆ ನಿನಗೇನೋ ದೊಡ್ಡ ಹೈಪ್ ಸಿಕ್ಬಿಡತ್ತೆ ಅಂತ ಅನ್ಕೊಂಡ್ರೆ ದಟ್ ಈಸ್ ಯುವರ್ ಓನ್ ಪ್ರಾಬ್ಲಮ್. ನಾನ್ ತಲೆನೇ ಕೆಡ್ಸ್ಕೊಳ್ಳಲ್ಲ. ಬಿಜೆಪಿಯವರು ಇದ್ರು 10ರಷ್ಟು ತೇಜೋವಧೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಈ ತರದ್ ಒಂದು ಕೂಡ ಕಿತ್ಕೊಂಡು ಹೋಗಕ್ಕಾಗಿಲ್ಲ ಅವ್ರಿಗೆ. ಏನೋ ಉದ್ರೋಗಿರೋದನ್ನ ಆಯ್ಕೊಂಡು ಹೋಗ್ಬೇಕಷ್ಟೇ. ಬೆಳಗ್ಗೆ ಸ್ನಾನ ಮಾಡುವಾಗ್ಲೋ ತಲೆ ಬಾಚುವಾಗ್ಲೋ ಬಿದ್ದೋದ್ರೆ ಎತ್ಕೊಂಡು ಹೋಗ್ಬೇಕಷ್ಟೇ, ಆಯ್ತಾ? ಏನು ಮಾಡ್ಕೊಳಕ್ ಆಗಲ್ಲ, ಅರ್ಥ ಆಯ್ತಾ? ನೀನ್ ಹೇಳ್ತೀಯಲ್ಲ ನನ್ನ ಹತ್ರ ಇಟ್ಕೊಂಡ್ಬಿಟ್ರೆ ನಾನ್ ದೊಡ್ಡ ಇದು ಅಂತ. ನೀನ್ ಯಾವ ದೊಡ್ಡ ಇದಾದ್ರೂ ನಾನು ಅದಕ್ಕಿಂತ ದೊಡ್ಡ ಇದು ಅನ್ಕೊಂಡ್ಬಿಡು ನೀನು. ಇಫ್ ನಾಟ್ ಚಾಲೆಂಜ್ ಮಾಡುವಾಗ ನಮ್ಮ ಲೆವೆಲ್ಗೆ ನೋಡ್ಕೊಂಡು ಚಾಲೆಂಜ್ ಮಾಡ್ಬೇಕು. ನಾವೆಲ್ಲ ಕೇರೆ ಮಾಡಲ್ಲ ಅಂದ್ರೆ ನೀನ್ ಏನ್ ಮಾಡ್ಕೊಳಕ್ಕಾಗತ್ತೆ? ಇವಾಗ ನನ್ನ ಸಬ್ಸ್ಕ್ರೈಬರ್ಸ್ ಹೇಳ್ತಾರೆ, ಮೇಡಮ್ ಅದು ಉಗ್ದು ಆಚೆಗೆ ಹಾಕಿ ಬ್ಲಾಕ್ ಮಾಡಿ ಬಿಸಾಕಿ ಅಂತ. ಬ್ಲಾಕ್ ಮಾಡಿ ಬಿಸಾಕ್ತಿವಿ ನಾವು. ಏನ್ ಮಾಡ್ಕತೀಯ ನೀನು? ನಮಗೇನು ನಷ್ಟ ಇಲ್ಲ. ನೀನ್ ಯಾರಿಗಾದ್ರೂ ಹಣ ಕೊಟ್ಟಿದ್ರೆ, ನೀನ್ ಯಾರಿಗಾದ್ರೂ ಮನಸ್ಸು ಕೊಟ್ಟಿದ್ರೆ, ನೀನ್ ಯಾರಿಗಾದ್ರೂ ಏನಾದ್ರೂ ಕೊಟ್ಟಿದ್ರೆ ಹೋಗ್ ವಸೂಲಿ ಮಾಡ್ಕೊ, ಆಯ್ತಾ? ಅದು ನಿನ್ನ ಪರ್ಸನಲ್ ಪ್ರಾಬ್ಲಮ್. ಅದನ್ನ ತಗೊಂಡು ಬಂದು ಇನ್ನೊಬ್ಬರಿಗೆ ತೇಜೋವಧೆ ಮಾಡೋ ಕೆಲಸ ಅಂತೂ ಮಾಡ್ಬೇಡ. ಅದ್ರಲ್ಲೂ ನೀನೊಬ್ಳು ಹೋರಾಟಗಾರ್ತಿ ಅಂತ ನೀನೇ ಹೇಳ್ಕೊತೀಯ. ಹೋರಾಟ ಮಾಡಕ್ ಬಂದವಳು, ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡಕ್ ಬಂದವಳು, ನಿನ್ನ ಪರ್ಸನಲ್ ಪ್ರಾಬ್ಲಮ್ಗೋಸ್ಕರ ಊರಲ್ಲಿರೋ ಎಲ್ಲಾ ಹೆಣ್ಮಕ್ಳನ್ನು ನೀನ್ ಯಾರನ್ನೋ ಇಷ್ಟಪಟ್ರೆ ಅವ್ರ ಜೊತೆಗೆ ಲಿಂಕ್ ಮಾಡಿ ಮಾತಾಡೋದು ತುಂಬಾ ದೊಡ್ಡ ತಪ್ಪಾಗ್ಬಿಡತ್ತೆ. ಪಾಪ ನಂತರನೇ ಎಲ್ರು ತಗೊಳ್ಳೋ ತರ ಇರಲ್ಲ. ಬೇರೆ ಹೆಣ್ಮಕ್ಳಿಗೆ ಕುಟುಂಬ ಇರತ್ತೆ, ನೊಂದ್ಕೊಳ್ತಾರೆ. ನನಗ್ ಬೇರೆ ಹೆಣ್ಮಕ್ಳು ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಏನ್ ಮೇಡಮ್ ನಮ್ಮ ತೇಜೋವಧೆ ಹಿಂಗ್ ಮಾಡ್ತಾ ಇದ್ದಾಳೆ, ನಮ್ ಫ್ಯಾಮಿಲಿ ಮೆಂಬರ್ಸ್ ನೋಡಿದ್ರೆ ನಮ್ಗೆ ಏನಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ವಿಡಿಯೋ. ಮತ್ತೆ ಜೊತೆಗೆ ನಿನಗೂ ಕೂಡ ಅಮ್ಮ, ನಿಂದು ಲೈಫ್ ಅಲ್ವಾ, ನನಗಿಂತ ದೊಡ್ಡೋಳು ಇರ್ಬೋದು ನೀನು. ಆದ್ರೆ ನೀನ್ ನೋಡಿದ್ರೆ, ನಿನ್ನ ಈ ಅವತಾರಗಳು ನೋಡಿದ್ರೆ ಒಳ್ಳೆ ಚೈಲ್ಡ್ ಚಪಾತಿ ಅನ್ಸತ್ತೆ ನನಗೆ. ಪ್ಲೀಸ್ ಕರೆಕ್ಟ್ ಯುವರ್ ಲೈಫ್ ಎಲ್ಲ ಒಂದೇ ಸತಿ ಇರೋದು. ಸುಮ್ನೆ ಅನ್ನೆಸೆಸರಿ ಅಲ್ಲಿ ಇಲ್ಲಿ ಎಲ್ಲ ಓಡಾಡೋ ಬದಲು ಹೋಗ್ ಒಂದ್ ಒಳ್ಳೆ ಬ್ಯೂಟಿ ಪಾರ್ಲರ್ಗೆ ಹೋಗು. ತುಂಬಾ ಚೆನ್ನಾಗಿದ್ಯಾ, ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ಯಾ. ಅವಳು ಯಾವಳೋ ಇನ್ನೊಬ್ಳಿದಾಳಲ್ಲ, ಅವಳಿಗಿಂತ ನೀನ್ ಸೂಪರ್ ಆಗಿದ್ಯಾ. ನಾನು ಓಪನ್ ಸ್ಟೇಟ್ಮೆಂಟ್ ಇದು. ಮೊನ್ನೆ ನೋಡ್ದೆ, ನಾನು ಯಾವತ್ತೂ ನೋಡಿರ್ಲಿಲ್ಲ. ನೀನೇನೋ ಒಂದ್ ದೀಪ ಎಲ್ಲ ಹಚ್ತಾ ಇದ್ದಲ್ಲ, ಅವಾಗ ನೋಡ್ದೆ. ನಿಜವಾಗ್ಲೂ ಯು ಆರ್ ಬ್ಯೂಟಿಫುಲ್, ಆಯ್ತಾ? ಹೋಗು, ಆ ಮುಖ ಎಲ್ಲ ಸ್ವಲ್ಪ ಸರಿ ಮಾಡಿಸ್ಕೊ. ಅದೇನೋ ಸ್ವಲ್ಪ ಏನೆಲ್ಲ ಬಂದಿದೆ ಮುಖದ ಮೇಲೆ ಅದನ್ನೆಲ್ಲ ಕ್ಲಿಯರ್ ಮಾಡಿಸ್ಕೊ. ಇದೆಲ್ಲ ಚೀಪ್ ಆಗಿ ವರ್ಕೌಟ್ ಆಗತ್ತೆ. ತುಂಬಾ ಕಡಿಮೆ ಬೆಲೆನಲ್ಲಿ ನಿನ್ ಮುಖ ಎಲ್ಲ ರಿಪೇರಿ ಮಾಡ್ಕೊ. ತುಂಬಾ ಬ್ಯೂಟಿಫುಲ್ ಆಗಿದ್ಯಾ. ಒಂದೊಳ್ಳೆ ಯೂಟ್ಯೂಬ್ ಚಾನೆಲ್ ಮಾಡ್ಕೊ. ಭಗವದ್ಗೀತೆ ಓದ್ತೀನಿ ಅಂತ್ಯ, ಆಮೇಲೆ ಏನೋ ಟ್ರೈನಿಂಗ್ ಕೊಡ್ತೀನಿ ಅಂತ್ಯ, ಅದನ್ನೆಲ್ಲ ಮಾಡು. ನಿನ್ ಚಾನೆಲ್ನ ಇಂಪ್ರೂವ್ ಮಾಡು, ಗ್ರೋ ಮಾಡು, ನಾವು ಸಪೋರ್ಟ್ ಮಾಡ್ತೀವಿ. ಅದು ಬಿಟ್ಬಿಟ್ಟು ಅನ್ನೆಸೆಸರಿಯಾಗಿ ಬೇರೆಯವರ ತೇಜೋವಧೆ ಯಾಕೆ ಮಾಡ್ತಾ ಇದ್ಯಾ? ಬೇಡ ಅನ್ಸುತ್ತೆ ನನಗೆ. ನಂಗೆ ಗೊತ್ತಿಲ್ಲ, ನಾನು ನಿನ್ಗೆ ಅಡ್ವೈಸ್ ಮಾಡ್ತಾ ಇರೋದಕ್ಕೂ ಕೆಲವ್ರು ಕೋಪ ಬರ್ಬೋದು. ನನ್ನ ಸಬ್ಸ್ಕ್ರೈಬರ್ಸ್ಗೆ, ಫಾಲೋವರ್ಸ್ಗೆ ಹೇಳ್ಬೋದು, ಆ ಕೊಚ್ಚೆಗೆ ಯಾಕೆ ಮೇಡಮ್ ನೀವು ಹೋಗ್ಬಿಟ್ಟು ಅಡ್ವೈಸ್ ಮಾಡ್ತೀರಿ ಅಂತ. ಆಕೆ ಕೂಡ ಒಬ್ಳು ಹೆಣ್ಮಗಳು ಅಂತ ನನ್ಗನ್ಸುತ್ತೆ. ನನಗೆ ಬೆಳಗ್ಗೆ ನೋಡುವಾಗ್ಲೂ ಬಹಳ ಬೇಜಾರು ಅನ್ನಿಸ್ತು. ನೋಟಿಫಿಕೇಶನ್ ಬರುತ್ತೆ, ಯಾಕಂದ್ರೆ 2-3 ಸತಿ ಆಕೆ ಪ್ರೊಫೈಲ್ ಅನ್ನು ನೋಡಿ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಬರ್ದೇ ಹೋದ್ರೇನು ಆಕೆ ಯಾರ್ಯಾರ ಹೆಸರು ತಗೋತಾ ಇದ್ದಾಳೆ, ಬೇರೆ ಹೆಣ್ಮಕ್ಳ ಹೆಸರು, ಅವರೆಲ್ಲ ನನಗೆ ಕಳಿಸ್ತಾ ಇರ್ತಾರೆ, ನೋಡಿ ಮೇಡಮ್ ಇವತ್ತು ಹಿಂಗಂದ್ಲು ಹಂಗಂದ್ಲು ಅಂತ. ಏನು ಪರವಾಗಿಲ್ಲ, ಹ್ಯಾಪೆಂಡ್ ಇಸ್ ಹ್ಯಾಪೆಂಡ್, ಆಯ್ತಾ? ಬಿಟ್ಬಿಡು. ಚೆನ್ನಾಗಿ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಮಾಡ್ಕೋ, ಲೈಫ್ ಚೆನ್ನಾಗಿರತ್ತೆ. ಒಬ್ಳೇ ಇದೆಯಾ, ಎಂಜಾಯ್ ಮಾಡು. ನಿನ್ ಲೈಫಲ್ಲಿ ಯಾರಾದ್ರೂ ಬರ್ಬೇಕು ಅಂತ ಇದ್ರೆ ನಿನಗೆ ಖಂಡಿತವಾಗ್ಲೂ ಅವ್ರು ಬಂದೇ ಬರ್ತಾರೆ, ಅವ್ರು ಸಿಗ್ತಾರೆ. ಅವ್ರು ಬರಬಾರ್ದು ಅಂತಿದ್ರೆ ಬರೋದು ಇಲ್ಲ, ಸಿಗೋದು ಇಲ್ಲ, ಆಯ್ತಾ? ಅದ್ ಯಾರ್ ಬೇಕಾದ್ರೂ ಆಗಿರ್ಬೋದು. ರಾಂಗ್ ಚಾಯ್ಸಸ್ ಹಿಂದೆ ಹೋಗ್ಬೇಡ, ಆಯ್ತಾ? ರೈಟ್ ಚಾಯ್ಸ್ ಯಾವ್ದು ಅಂತ ನಿನಗೆ ದೇವರೇ ತೋರಿಸ್ಕೊಡ್ತಾನೆ.
ಏನೋ ನನ್ಗೆ ಹೇಳ್ಬೇಕು ಅನ್ನಿಸ್ತು ಹೇಳಿದೀನಿ. ನಾನು ನಿನ್ಗೆ ಹೇಳಕ್ಕೂ ಹೋಗಲ್ಲ, ನಾನು ಹೆಚ್ಚು ಕಮೆಂಟ್ಸು ಮಾಡಕ್ ಹೋಗಲ್ಲ. ತುಂಬಾ ಟ್ರಿಗರ್ ಮಾಡಕ್ ಹೋಗ್ಬೇಡ, ನಾನು ಟ್ರಿಗರ್ ಆಗಲ್ಲ. ಯಾಕಂದ್ರೆ ನನ್ನ ಲೈಫ್ನ ತುಂಬಾ ಸಿಂಪಲ್ ಆಗಿ ತುಂಬಾ ಲೈಟ್ ಆಗಿ ತಗೋತೀನಿ. ಎಲ್ಲಾ ಪ್ರಾಬ್ಲಮ್ಸ್ ಜೊತೆಗೂ ಒಂದ್ ಸೆಲ್ಫಿ ಹೊರ್ಕೊಂಡು ಖುಷಿಯಾಗಿರೋ ಹೆಣ್ಮಗಳು ನಾನು. ತಲೆಯನ್ನೇ ಕೆಡಿಸ್ಕೊಳಲ್ಲ ಅನ್ಕೋ, ಆಯ್ತಾ? ಅದೇ ನೀನ್ ಟ್ರಿಗರ್ ಮಾಡ್ತಾ ಇದ್ರೆ ವಾಪಸ್ ನೋಡು, ಆಮೇಲೆ ನಾವೇನಾದ್ರೂ ಹೇಳ್ತೀವಿ, ಆಮೇಲೆ ನೀನ್ ಬೇಜಾರಾಗ್ತೀಯಾ, ನಮಗೂ ಬೇಜಾರಾಗತ್ತೆ. ಸರಿ, ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ತುಂಬಾ ಅಡ್ವೈಸ್ ಮಾಡ್ಬಿಟ್ಟೆ ಅನ್ಸತ್ತೆ. ಎನಿವೇಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.